Good morning, students. I think everyone is fine with health, right? Okay. Then coming back to syllabus, that is chapter number 6, safety and first aid. Safety and first aid. So here we are seeing how to prevent fire and how these fire extinguishers are going to work, and for what kind of a fire, what kind of fire extinguisher has to be used. This is all what we had learned in our previous class. So today what we will be doing, we will be going with first aid. So actually what do you mean by first aid? ಅದಕ್ಕೆ ನಾವು ಕನ್ನಡದಲ್ಲಿ ಪ್ರಥಮ ಚಿಕಿತ್ಸೆ ಅಂತ ಕರಿತೀವಿ. ಈಗ ಯಾವುದೇ ಒಂದು ಇನ್ಸಿಡೆಂಟ್ ಆದಾಗ, ಯಾವುದೇ ಒಂದು ಅಪಘಾತ ಆದಾಗ ಅವಾಗ ನಾವು ಏನು ಮಾಡಬೇಕಾಗ್ತದ, ಮೊದಲಿಗೆ ಪ್ರಥಮವಾಗಿ ಚಿಕಿತ್ಸೆಯನ್ನು ನೀಡಬೇಕಾಗ್ತದೆ. ಆಮೇಲೆ ಅವರ ಒಂದು ಕಂಡೀಷನನ್ನು ನೋಡಿಕೊಂಡು ನಾವು ಮುಂದವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬಹುದು. ಬಟ್ ಯಾವಾಗಲೂ ಯಾವುದೇ ಒಂದು ಅಪಘಾತ ಆಗಲಿ, ಯಾವುದೇ ಒಂದು ಇಂಜುರಿ ಆಗಲಿ, ಅವಾಗ ನಾವೇನು ಮಾಡಬೇಕು, ಸ್ಟಾರ್ಟಿಂಗು ಪ್ರಥಮ ಚಿಕಿತ್ಸೆ ಅಂತ ಕೊಡಬೇಕು. ವಿ ಕಾಲ್ ಇಟ್ ಆಸ್ ಫಸ್ಟ್ ಏಡ್, ರೈಟ್? ಓಕೆ. ಫಸ್ಟ್ ಏಡ್ ಈಸ್ ದ ಇಮಿಡಿಯೇಟ್ ಹೆಲ್ಪ್ ದಟ್ ಈಸ್ ಗಿವನ್ ಟು ಆನ್ ಇಂಜೂರ್ಡ್ ಪರ್ಸನ್. ಸೊ ಫಸ್ಟ್ ಏಡ್ ಅಂದ್ರೆ ಏನು? ಅದು ಇಟ್ ಈಸ್ ಇಮಿಡಿಯೇಟ್ ಹೆಲ್ಪ್ ವಿಚ್ ವಿ ಆರ್ ಗಿವಿಂಗ್ ಟು ದ ಇಂಜೂರ್ಡ್ ಪರ್ಸನ್. ಸೊ ಯಾರಿಗೆ ಈ ಸದ್ಯ ಏನೋ ಒಂದು ಅಕಸ್ಮಾತ್ ಮನೆಯಲ್ಲಿ ಆಡ್ತಾ ಇರಬೇಕಾದ್ರೆ ಕಾಲಿಡಿ ಬೀಳ್ತಾ ಇರ್ತದೆ ಮಗು. ಸೊ ಅವಾಗ ಏನಾಗ್ತದೆ, ಸ್ವಲ್ಪ ರಕ್ತ ಬರ್ತಾ ಇರ್ತದೆ, ಗಾಯ ಆಗ್ತದೆ. ಗಾಯ ಆಗಿನ ಸ್ವಲ್ಪ ರಕ್ತ ಏನೋ ಬಂದಂಗೆ ಆಗಿರ್ತದೆ. ಅವಾಗ ನಾವೇನು ಮಾಡಬೇಕು, ಅವಾಗ ಏನೋ ಒಂದು ಚಿಕಿತ್ಸೆಯನ್ನು ಕೊಡ್ತೀವಿ, ಅದಕ್ಕೆ ನಾವು ಫಸ್ಟ್ ಏಡ್ ಅಂತ ಕರಿತೀವಿ. ಫಸ್ಟ್ ಏಡ್ ಇಸ್ ಗಿವನ್ ಫಾರ್ ಮೈನರ್ ಕಟ್ಸ್, ಬರ್ನ್ಸ್, ಫ್ರ್ಯಾಕ್ಚರ್ಸ್ ಆ್ಯಂಡ್ ಆನಿಮಲ್ ಬೈಟ್ಸ್. ಸೊ ಈ ಒಂದು ಪ್ರಥಮ ಚಿಕಿತ್ಸೆಯನ್ನು ನಾವು ಯಾವಾಗ ಕೊಡಬಹುದು? ಫಾರ್ ಮೈನರ್ ಕಟ್ಸ್. ಕಟ್ಸ್ ಅಂದರೆ ಇಷ್ಟೇನೋ ನೀವು ನೈಫನ್ನು ತಗೊಂಡು ವೆಜಿಟೇಬಲ್ಸ್ ಕಟ್ ಮಾಡ್ತಾ ಇರ್ತೀರಿ, ಅವಾಗೇನೋ ಅಚಾನಕ್ಕಾಗಿ ನಿಮ್ಮ ಕೈಗೆ ಆ ಚಾಕು ಹತ್ತದ, ಅವಾಗ ಸ್ವಲ್ಪ ಕಟ್ ಆಗ್ತದೆ, ಬ್ಲೀಡಿಂಗ್ ಆಗ್ತದೆ. ಸೊ ಅವಾಗ ನಾವು ಈ ಒಂದು ಪ್ರಥಮ ಚಿಕಿತ್ಸೆಯನ್ನು ಕೊಡಬಹುದು. ಅದನ್ನು ಬಿಟ್ಟರೆ ಮತ್ತು ಮೈನರ್ ಆಗಿ ಏನಾಗಿರ್ತದೆ, ಈ ಸತ್ತೇನೋ ಸ್ವಲ್ಪ ಬೆಂಕಿದು ಉಗಾದ ಹತ್ತಿರ್ತದೆ ಅಥವಾ ಒಂದು ಸ್ವಲ್ಪ ಬೆಂಕಿಯರು ಹತ್ತಿರ್ತದೆ ಎಲ್ಲೋ. ಸೊ ಅವಾಗ ಅದು ಬಿಟ್ಟರೆ ಫ್ರ್ಯಾಕ್ಚರು, ಆಮೇಲೆ ಯಾವುದೋ ಒಂದು ಪ್ರಾಣಿ ಆ್ಯನಿಮಲ್ ಬೈಟ್ಸ್ ಅಂತ ಕರಿತೀವಿ. ಸೊ ಈ ಎಲ್ಲ ಸಂದರ್ಭಗಳಲ್ಲಿ ನಾವೇನು ಮಾಡಬಹುದು, ಈ ಒಂದು ಫಸ್ಟ್ ಏಡನ್ನು ನಾವು ಕೊಡಬಹುದು. ಸೊ ವಾಟ್ ಈಸ್ ಫಸ್ಟ್ ಏಡ್? ಇಟ್ ಈಸ್ ದ ಇಮಿಡಿಯೇಟ್ ಹೆಲ್ಪ್. ಫಸ್ಟ್ ಏಡ್ ಅಂದ್ರೆ ಏನು? ಇಮಿಡಿಯೇಟ್ ಹೆಲ್ಪ್ that is given to an injured person, right? ಇವಾಗ ಏನೋ ಫಸ್ಟ್ ಏಡ್ ಇಸದ್ ಯಾರು ಕೊಡಬೇಕು? ಮೈನರ್ ಕಟ್ಸ್ ಆಗಿದೆ. ನಾವು ಹೇಳ್ತಾ ಇದ್ದೆ, ನೈಫನ್ನು ತೊಗೊಂಡು ಕಟ್ ಮಾಡಬೇಕಾದ್ರೆ ವೆಜಿಟೇಬಲ್ಸನ್ನ ಸ್ವಲ್ಪ ಏನೋ ಅವಾಗ ಏನಾಗ್ತದೆ, ನಮ್ಮ ಬೆರಳಿಗೆ ಒತ್ತದ, ಅದು ಅಜಾಗರೂಕತೆಯಿಂದ ಮಾಡಿದಾಗ. So when we are not careful while doing that, at that moment some cuts is going to happen. So if there is bleeding, first press over the site firmly with a clean cloth for 3 to 15 minutes. So ಏನು ಮಾಡಬೇಕು? ಪ್ರೆಸ್ 3 to 15 minutes. ಈಗ ಯಾವ ಒಂದು ಜಾಗದಲ್ಲಿ ಕಟ್ ಆಗಿರ್ತದ ಅಲ್ಲಿ ಏನು ಮಾಡಬೇಕಾಗ್ತದೆ, ನಾವು ಒಂದು ಕ್ಲೀನ್ ಆಗಿರ್ತಕ್ಕಂಥ ಅರಿವೆಯನ್ನು, ಸ್ವಚ್ಛವಾಗಿರ್ತಕ್ಕಂಥ ಅರಿವೆಯನ್ನು ತೆಗೆದುಕೊಂಡು ಅದು ಎಲ್ಲಿ ಕಟ್ ಆಗಿರ್ತದೆ ಅಲ್ಲಿ ನಾವು ಸುಮಾರು 3 ನಿಮಿಷಗಳಿಂದ 15 ನಿಮಿಷಗಳವರೆಗೆ, ಅದು ಯಾವ ಥರ ಒಂದು ಕಟ್ ಆಗಿರ್ತದೆ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಸೊ ಅಲ್ಲಿ 3 ನಿಮಿಷಗಳಿಂದ ಕನಿಷ್ಠ 15 ನಿಮಿಷಗಳವರೆಗೆ ಏನು ಮಾಡಬೇಕಾಗ್ತದೆ, ನಾವು ಆ ಒಂದು ಸ್ವಚ್ಛವಾಗಿರ್ತಕ್ಕಂಥ ಬಟ್ಟೆಯನ್ನು ತೆಗೆದುಕೊಂಡು ಎಲ್ಲಿ ಕಟ್ ಆಗಿರ್ತದೆ ಅಲ್ಲಿ ನಾವು ಒತ್ತಬೇಕು. ವಿ ಹ್ಯಾವ್ ಟು ಪ್ರೆಸ್ ಇಟ್ so that the bleeding is going to stop. We call it as clot, right?
ಸೊ ಮೊದಲನೇದಾಗಿ ಏನು ಮಾಡಬೇಕು, ಮೈನರ್ ಕಟ್ಸ್ ಇದ್ದರೆ ಫಸ್ಟ್ ಏಡ್ ಒಳಗೆ ಏನು ಮಾಡಬೇಕಂದ್ರೆ, ಇಫ್ ದೇರ್ ಇಸ್ ಬ್ಲೀಡಿಂಗ್, ಫಸ್ಟ್ ಪ್ರೆಸ್ ಓವರ್ ದ ಸೈಡ್ ಫರ್ಮ್ಲಿ ವಿತ್ ಅ ಕ್ಲೀನ್ ಕ್ಲಾತ್ ಫಾರ್ 3 to 15 minutes. ಸೊ ಏನು ಅಕಸ್ಮಾತ್ ಏನಾದರೂ ಬ್ಲೀಡಿಂಗ್ ಆಗ್ತಾ ಇತ್ತು, ರಕ್ತ ಹರಿತಾ ಇತ್ತು ಅಂದರೆ ಒಂದು ಸ್ವಚ್ಛವಾಗಿರ್ತಕ್ಕಂಥ ಬಟ್ಟೆಯನ್ನು ತೆಗೆದುಕೊಂಡು ಸುಮಾರು 3 ರಿಂದ 15 ನಿಮಿಷಗಳವರೆಗೆ ಅಲ್ಲಿ ನಾವು ಪ್ರೆಸ್ ಮಾಡಬೇಕಾಗ್ತದ, ಒತ್ತಬೇಕಾಗ್ತದ. ಸೊ ಆಯಿತು, ಈ ಸದ್ಯ ಏನು ಮಾಡಿದ್ವಿ, ಸುಮಾರು 3-4 ನಿಮಿಷ ನಾವು ಅದನ್ನು ಪ್ರೆಸ್ ಮಾಡಿದ್ವಿ, ಬ್ಲೀಡಿಂಗ್ ಏನಾಯಿತು, ಸ್ಟಾಪ್ ಆಯಿತು. ಸೊ ಅವಾಗ ಏನು ಮಾಡಬೇಕು ನೆಕ್ಸ್ಟ್, ದಟ್ ಈಸ್ ಕ್ಲೀನ್ ದ ಕಟ್ ಅಂಡರ್ ಲ್ಯೂಕ್ ವಾರ್ಮ್ ರನ್ನಿಂಗ್ ವಾಟರ್ ಆ್ಯಂಡ್ ಜೆಂಟ್ಲಿ ಪ್ಯಾಟ್ ಡ್ರೈ. ಸೊ ಏನು ಮಾಡಬೇಕು, ವಿ ಹ್ಯಾವ್ ಟು ಕ್ಲೀನ್ ದ ಕಟ್. ಸೊ ಉಗುರು ಬೆಚ್ಚಗೆ ನೀರನ್ನು ತೆಗೆದುಕೊಂಡು ಏನು ಮಾಡಬೇಕು, ಅಲ್ಲಿ ನಾವು ಆ ಕಟ್ ಎಲ್ಲಾಗಿರ್ತದೆ ಅದನ್ನು ನಾವು ಸ್ವಚ್ಛ ಮಾಡಬೇಕಾಗ್ತದೆ. ದೆನ್ ಆಫ್ಟರ್ ದಟ್ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಅಪ್ಲೈ ಆಂಟಿಸೆಪ್ಟಿಕ್ ಕ್ರೀಮ್ ಆರ್ ಆಯಿಂಟ್ಮೆಂಟ್. ಆಯ್ತು, ಈ ಸದ್ದ ಇಲ್ಲಿ ಕಟ್ ಆಗುತ್ತೆ ಹಿಡಿದ್ರು ನಮ್ಮ ಕೈ. ಸೊ ಇಲ್ಲಿ ಏನು ಮಾಡಬೇಕು, ಸುಮಾರು 3 ರಿಂದ 15 ನಿಮಿಷ ಬ್ಲೀಡಿಂಗ್ ಆಗತ್ತಿತ್ತು ಅಂದರೆ ಸುಮಾರು 3 ರಿಂದ 15 ನಿಮಿಷ ಒಂದು ಸ್ವಚ್ಛವಾಗಿರ್ತಕ್ಕಂಥ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ನಾವು ಪ್ರೆಸ್ ಮಾಡಿದ್ವಿ. ಓಕೆ, ಪ್ರೆಸ್ ಆಯಿತು. ಆಮೇಲೆ ಏನು ಮಾಡಬೇಕು, ವಿ ಹ್ಯಾವ್ ಟು ಕ್ಲೀನ್ ದಟ್ ಕಟ್. ಇಲ್ಲೇನದು ಬ್ಲೀಡಿಂಗ್ ಸ್ಟಾಪ್ ಆಗಿರ್ತದೆ ಅದನ್ನು ನಾವು ಕ್ಲೀನ್ ಮಾಡಬೇಕಾಗ್ತದೆ. ಕ್ಲೀನ್ ದ ಕಟ್ ಅಂಡರ್ ಲ್ಯೂಕ್ ವಾರ್ಮ್ ರನ್ನಿಂಗ್ ವಾಟರ್ ಆ್ಯಂಡ್ ಜೆಂಟ್ಲಿ ಪ್ಯಾಟ್ ಡ್ರೈ. ಸೊ ಅದನ್ನು ನಾವು ಕ್ಲೀನ್ ಮಾಡಿಂದ ಹೊಳ್ಳೆಯಲ್ಲಿ ಹಸಿ ಇದ್ದಿದ್ದು ಆರಬೇಕು. ಅದು ಆರಿಂದ ಏನು ಮಾಡಬೇಕಪ್ಪ ಅಂದ್ರೆ, ವಿ ಹ್ಯಾವ್ ಟು ಅಪ್ಲೈ ಆಂಟಿಸೆಪ್ಟಿಕ್ ಕ್ರೀಮ್. ಅಪ್ಲೈ antiseptic cream or ointment ಹಚ್ಚಬೇಕು. ಸೊ ದಟ್ ಟು ವಿತ್ ದ ಹೆಲ್ಪ್ ಆಫ್ ಕಾಟನ್. ಸೊ ಹತ್ತಿಯನ್ನು ತೆಗೆದುಕೊಂಡು ಅಲ್ಲೆಲ್ಲ ನಾವು ಕ್ರೀಮನ್ನು ಹಚ್ಚಬೇಕು. ಆಂಟಿಸೆಪ್ಟಿಕ್ ಕ್ರೀಮ್ ಇರ್ಬೋದು ಅಥವಾ ಆಯಿಂಟ್ಮೆಂಟ್ ಇರ್ಬೋದು, ಅದನ್ನೆಲ್ಲ ಹಚ್ಚಿ ಏನು ಮಾಡಬೇಕು, ಆ್ಯಂಡ್ ವಿ ಹ್ಯಾವ್ ಟು ಕವರ್ ದ ಏರಿಯಾ ವಿತ್ ಅ ಬ್ಯಾಂಡೇಜ್ ಆರ್ ಗಾಸ್ ಆ್ಯಂಡ್ ಅದೆಸಿವ್ ಟೇಪ್. ಈಗ ಇಲ್ಲಿ ಆಗಿರ್ತದಲ್ಲ ಅದನ್ನು ನಾವು ಏನು ಮಾಡಿದ್ವಿ, ಪ್ರೆಸ್ ಮಾಡಿದ್ವಿ, ಬ್ಲೀಡಿಂಗ್ ಸ್ಟಾಪ್ ಆಯಿತು. ಆಮೇಲೆ ಅದನ್ನು ಸ್ವಲ್ಪ ಉಗುರು ಬಿಸಿ ನೀರಿನಲ್ಲಿ ವಾಶ್ ಮಾಡಿದ್ವಿ, ಓಕೆ ಫೈನ್. ಆಮೇಲೆ ಏನು ಮಾಡಿದ್ವಿ, ಅಲ್ಲಿ ಆಯಿಂಟ್ಮೆಂಟ್ ಆಗಲಿ ಅಥವಾ ಒಂದು ಆಂಟಿಸೆಪ್ಟಿಕ್ ಕ್ರೀಮನ್ನು ನಾವು ಹಚ್ಚಿದ್ವಿ. ಸೊ ಅಷ್ಟಾಗಿಂದ ಆ ಜಾಗಕ್ಕೆ ನಾವು ಕಾಟನ್ ಇಟ್ಟು ಆಮೇಲೆ ಅದಕ್ಕೆ ಬ್ಯಾಂಡೇಜ್ ಮಾಡಬೇಕು, ರೈಟ್? ಓಕೆ, ದೆನ್ ನೆಕ್ಸ್ಟ್ ಸ್ಟೆಪ್, ಇಫ್ ಯು ಕಾಂಟ್ ಕಂಟ್ರೋಲ್ ದ ಬ್ಲೀಡಿಂಗ್ ಆಫ್ಟರ್ ಸೆವರಲ್ ಅಟೆಂಪ್ಟ್ಸ್, ವಿಸಿಟ್ ಅ ಡಾಕ್ಟರ್. ಸೊ ನೀವು ಎಷ್ಟು ಪ್ರಯತ್ನ ಮಾಡಿದರೂ ಎಷ್ಟೇ ಪ್ರಯತ್ನ ಮಾಡಿದರೂ ಬ್ಲೀಡಿಂಗ್ ನಿಲ್ತಾ ಇಲ್ಲ, ಆ ರಕ್ತ ಹರಿಯೋದು ಸ್ಟಾಪ್ ಆಗ್ತಾ ಇಲ್ಲ ಅಂದಾಗ ಏನು ಮಾಡಬೇಕಾಗ್ತದೆ, ಅವಾಗ ನೀವು ವೈದ್ಯರನ್ನು ಕಾಣಬೇಕಾಗ್ತದೆ. ಅವ್ರು ಏನು ಮಾಡಬೇಕು, ಟ್ರೀಟ್ಮೆಂಟ್ ಕೊಡ್ತಾರೆ, ರೈಟ್? So this is the first stage when there is some minor cuts on the body, right? So ಈ minor cuts ಆಗಿತ್ತು ಅಂದ್ರೆ ಫಸ್ಟಿಗೆ ಏನು ಮಾಡಬೇಕು, ಅದು ಯಾವ ಜಾಗದಲ್ಲಿ ಆಗಿರ್ತದೆ ಅಲ್ಲಿ ನಾವು ಒಂದು ಸ್ವಚ್ಛವಾಗಿರ್ತಕ್ಕಂಥ ಬಟ್ಟೆಯನ್ನು ತೆಗೆದುಕೊಂಡು ಅಲ್ಲಿ ಪ್ರೆಸ್ ಮಾಡಬೇಕು. ಸೊ ಪ್ರೆಸ್ ಮಾಡೋದ್ರಿಂದ ಏನಾಗ್ತದೆ, ಅದು ರಕ್ತ ಹೊರಗೆ ಹರಿಯುವುದು ಕಮ್ಮಿ ಆಗ್ತದೆ. ರಕ್ತ ಹೊರಗೆ ಹರಿಯೋದು ಏನಾಗ್ತದೆ, ಕಮ್ಮಿ ಆಗ್ತದೆ. ಕಮ್ಮಿ ಆಗಿದ್ದು ಏನು ಮಾಡಬೇಕು, ವಿ ಹ್ಯಾವ್ ಟು ಕ್ಲೀನ್ ಇಟ್, ವಿ ಹ್ಯಾವ್ ಟು ಕ್ಲೀನ್ ದಟ್ ಕಟ್. ಸೊ ಉಗುರು ಬಿಸಿ ನೀರಿನಲ್ಲಿ ಅದು ಏನು ಒಂದು ಕಟ್ ಆಗಿರ್ತದೆ ಆ ಜಾಗವನ್ನು ನಾವು ಕ್ಲೀನ್ ಮಾಡಬೇಕಾಗ್ತದೆ. ಕ್ಲೀನ್ ಮಾಡೋದಾಗಿದ್ದು ಏನು ಮಾಡಬೇಕು, ವಿ ಹ್ಯಾವ್ ಟು ಅಪ್ಲೈ ಆಂಟಿಸೆಪ್ಟಿಕ್ ಕ್ರೀಮ್ ಆರ್ ಆಯಿಂಟ್ಮೆಂಟ್. ಈ ಆಂಟಿಸೆಪ್ಟಿಕ್ ಕ್ರೀಮ್ ಇರ್ಬೋದು ಅಥವಾ ಆಯಿಂಟ್ಮೆಂಟ್ ಇರ್ಬೋದು, ಇದನ್ನು ನಾವು ಎಲ್ಲಿ ಹಚ್ಚಬೇಕು, ಅದು ಏನನ್ನ ಕಟ್ ಆಗಿರ್ತದೆ ಅದನ್ನು ನಾವು ಸ್ವಚ್ಛ ಮಾಡಿರ್ತೀವಲ್ಲ ನೀರಿನಿಂದ, ಅವಾಗ ಅಲ್ಲಿ ಹಚ್ಚಬೇಕಾಗ್ತದೆ. ಆಯ್ತು, ಆಂಟಿಸೆಪ್ಟಿಕ್ ಕ್ರೀಮರ ಹಚ್ಚಿದ್ವಿ ಅಥವಾ ಆಯಿಂಟ್ಮೆಂಟರ ಹಚ್ಚಿದ್ವಿ. ಆಮೇಲೆ ಆ ಜಾಗಕ್ಕೆ ಒಂದು ಕಾಟನ್ ಇಡಬೇಕು, ಹತ್ತಿಯನ್ನು ಇಡಬೇಕು. ಹತ್ತಿಯನ್ನು ಇಟ್ಟು ಆಮೇಲೆ ಅದಕ್ಕೆ ನಾವು ಬ್ಯಾಂಡೇಜನ್ನು ಮಾಡಬೇಕು. ಇಷ್ಟೆಲ್ಲ ಮಾಡಿದರೂ ರಕ್ತ ಹರಿಯೋದು ನಿಲ್ತಾ ಇಲ್ಲ ಅಂತಂದ ಮೇಲೆ ನಾವೇನು ಮಾಡಬೇಕು, ವೈದ್ಯರನ್ನು ಕಾಣಬೇಕಾಗ್ತದೆ, ರೈಟ್? ಸೊ ಫಾರ್ ಫರ್ದರ್ ಪ್ರಾಸೆಸ್, ಫರ್ದರ್ ಟ್ರೀಟ್ಮೆಂಟ್, we have to visit the doctor. ಸೊ ಇದು ಒಂದು ಪ್ರೊಸೀಜರ್ ಇದೆ.
ಯಾವಾಗ ಏನಾದರೂ ಮೈನರ್ ಆಗಿ ಕಟ್ಸ್ ಆಗಿತ್ತು ಅಂದ್ರೆ ಅಟ್ ದಟ್ ಮೂಮೆಂಟ್ ವಿ ಹ್ಯಾವ್ ಟು ಫಾಲೋ ದಿಸ್ ಪ್ರೊಸೀಜರ್ ಟು ಅವಾಯ್ಡ್ ಇಂಜುರೀಸ್. ದೆನ್ ನೆಕ್ಸ್ಟ್, ಫಸ್ಟ್ ಏಡ್ ಫಾರ್ ಬರ್ನ್ಸ್. ನಾವಿಲ್ಲಿ ಯಾವ್ದು ನೋಡಿದ್ವಿ? ಕಟ್ಸ್ ಅಲ್ಲಿ ನೋಡಿದ್ವಿ. ಇವಾಗ ಬರ್ನ್ಸ್, ಸುಟ್ಟಿರ್ತದೆ, ಗಾಯ ಆಗಿರ್ತದೆ. ಸೊ ಆ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕಾಗ್ತದೆ? ಸೊ ಫಸ್ಟ್ ಒನ್, ಇಮಿಡಿಯೇಟ್ಲಿ ಹೋಲ್ಡ್ ದ ಅಫೆಕ್ಟೆಡ್ ಏರಿಯಾ ಆಫ್ ದ ಬಾಡಿ ಅಂಡರ್ ಕೋಲ್ಡ್ ರನ್ನಿಂಗ್ ವಾಟರ್ ಆರ್ ಅಪ್ಲೈ ಅ ಕೋಲ್ಡ್ ವೆಟ್ ಟವಲ್ ಅಂಟಿಲ್ ದ ಪೇನ್ ಸಬ್ಸೈಡ್ಸ್. ಈಗ ಯಾವುದೇ ಒಂದು ಬೆಂಕಿಯಿಂದ ಗಾಯ ಆದಾಗ ಏನಾಗ್ತದೆ ಅಂದ್ರೆ ಅದು ಬಹಳಷ್ಟು ಉರಿಯನ್ನು ಕೊಡ್ತಾ ಇರ್ತದೆ, ರೈಟ್? ಸೊ ಅವಾಗ ಏನು ಮಾಡ್ಬೇಕಾಗ್ತದೆ ನಾವು? ಇದು ಕೋಲ್ಡ್ ರನ್ನಿಂಗ್ ವಾಟರ್ ಇರ್ತದಲ್ಲ, ಸೊ ಅದನ್ನ ಏನು ಮಾಡಬೇಕು? ತಣ್ಣನೆ ನೀರು ಹಾಕ್ತಾ ಇರಬೇಕು. ಅಥವಾ ಏನು ಮಾಡಬೇಕು? ವಿ ಹ್ಯಾವ್ ಟು ಅಪ್ಲೈ ಕೋಲ್ಡ್ ಆರ್ ವೆಟ್ ಟವಲ್ ಅಂಟಿಲ್ ದ ಪೇನ್ ಸಬ್ಸೈಡ್ಸ್. ಅದು ಪೇನ್ ಕಮ್ಮಿ ಆಗೋ ಮಟ್ಟ ಏನು ಮಾಡಬೇಕಾಗ್ತದೆ? ನಾವು ಒಂದು ವೆಟ್ ಆಗಿರ್ತಕ್ಕಂಥ ಟಾವಲ್ನಲ್ಲಿ ನಾವು ಸುತ್ತಬೇಕಾಗ್ತದ. ಯಾಕಂದ್ರೆ ಅದು ಉರಿದು ಕಮ್ಮಿ ಆಗಬೇಕು. ಸೊ ಅದು ಕಮ್ಮಿ ಆಗ್ಬೇಕಂದ್ರೆ ಏನು ಮಾಡಬೇಕು? ನಾವಲ್ಲಿ ವೆಟ್ ಟಾವಲ್ ಅಥವಾ ಕೋಲ್ಡ್ ಟಾವಲ್ ಏನು ಮಾಡಬೇಕು? ಅದು ಎಲ್ಲಿ ಆಗಿರ್ತದೆ ಅಲ್ಲಿ ಸುತ್ತಬೇಕು, ಅಥವಾ ಅಲ್ಲಿ ಅದನ್ನು ಹಿಡ್ಕೊಂಡು ನಿಂದಿರಬೇಕು. ಸೊ ಹಂಗೆ ಮಾಡೋದ್ರಿಂದ ಏನಾಗ್ತದೆ? ಅಲ್ಲಿರ್ತಕ್ಕಂಥ ಪೇನು ಕ್ರಮೇಣವಾಗಿ ಕಮ್ಮಿ ಆಗ್ಕೋತ ಬರ್ತದೆ. ಆಮೇಲೆ ಏನು ಮಾಡಬೇಕು? ಕವರ್ ಎನಿ ಸ್ಮಾಲ್ ಬ್ಲಿಸ್ಟರ್ಸ್ ವಿತ್ ಅ ಲೂಸ್ ಬ್ಯಾಂಡೇಜ್ ಆರ್ ಗಾಸ್ ಆ್ಯಂಡ್ ಟೇಪ್. ಸೊ ಅದು ಎಲ್ಲಿ ಒಳ್ಳೆಯದಾಗಿರ್ತವೆ ಸುಟ್ಟ ತಕ್ಷಣ, ಸೊ ಏನು ಮಾಡ್ಬೇಕು? ಅವಾಗ ನಾವು ಆ ಬ್ಲಿಸ್ಟರ್ಸನ್ನ ಬ್ಯಾಂಡೇಜ್ ಮುಖಾಂತರ ಕವರ್ ಮಾಡಬೇಕು. ಬ್ಯಾಂಡೇಜ್ ಸ್ಮಾಲ್ ಬ್ಲಿಸ್ಟರ್ಸ್. ಸೊ ಅಲ್ಲೇನು ಚಿಕ್ಕ ಚಿಕ್ಕವಾಗಿ ಗುಳಿಗತ್ಲೆ ಕಾಣ್ತಾ ಇರ್ತಾವೆ, ಅದನ್ನೆಲ್ಲ ಏನು ಮಾಡ್ಬೇಕು? ನಾವು ಲೂಸ್ ಆಗಿ ಬ್ಯಾಂಡೇಜ್ ಮಾಡ್ಬೇಕು. ಮತ್ತೆ ಟೈಟ್ ಆಗಿ ಬ್ಯಾಂಡೇಜ್ ಕಟ್ಟಬಾರ್ದು. ಟೈಟ್ ಆಗಿ ಬ್ಯಾಂಡೇಜ್ ಕಟ್ಟಿದ್ರೆ ಮತ್ತೆ ಅದು ಉರಿಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ಯಾವ ಒಂದು ಜಾಗದಲ್ಲಿ ಚಿಕ್ಕ ಚಿಕ್ಕ ಆಗಿ ಗುಳ್ಳೆಗಳು ಕಾಣ್ತಾ ಇರ್ತವೆ ಅಲ್ಲಿ ಅಗದಿ ಲೂಸ್ ಆಗಿ ಏನು ಮಾಡಬೇಕು? ಬ್ಯಾಂಡೇಜ್ ಅನ್ನ ಮಾಡಬೇಕು. ದೆನ್ ವಾಟ್? ದೆನ್ ನೆಕ್ಸ್ಟ್ ವಿ ಹ್ಯಾವ್ ಟು ವಿಸಿಟ್ ದ ಡಾಕ್ಟರ್. Visit a doctor as soon as possible if burns are on the face, hands, or if they are larger than 1/4 inch anywhere on the body. So ಸುಮಾರು 1/4 ಇಂಚಸ್ಗಿನ ಜಾಸ್ತಿ ಇತ್ತು ಅಂದ್ರೆ ಏನು ಮಾಡಬೇಕಾಗ್ತದೆ? ವಿ ಹ್ಯಾವ್ ಟು ವಿಸಿಟ್ ದ ಡಾಕ್ಟರ್ ಆಸ್ ಸೂನ್ ಆಸ್ ಪಾಸಿಬಲ್. ಸೊ ಅವೇನು ಚಿಕ್ಕ ಚಿಕ್ಕ ಗುಳ್ಳೆಗಳನ್ನ ಆಗಿರ್ತಾವೆ ಅದನ್ನು ನಾವು ಲೂಸ್ ಆಗಿ ಬ್ಯಾಂಡೇಜ್ ಮಾಡ್ತೀವಿ. ಬ್ಯಾಂಡೇಜ್ ಮಾಡಿಂದ ನಾವು ಎಷ್ಟು ಸಾಧ್ಯವೋ ಅಷ್ಟು ಜಲ್ದಿ, ಅಷ್ಟು ಬೇಗವಾಗಿ ಏನು ಮಾಡಬೇಕು? ನಾವು ವೈದ್ಯರನ್ನು ಕಾಣಬೇಕು. ಇಫ್ ಎನಿ ಬ್ಲಿಸ್ಟರ್ ಹ್ಯಾಸ್ ಫಾರ್ಮ್ಡ್ ದೆನ್ ಇಟ್ ಶುಡ್ ನಾಟ್ ಬಿ ಪ್ರಿಕ್ಡ್. ಓಕೆ, ಇಸದೇನೋ ಗಾಯ ಆಗಿರ್ತದ, ಆದಾಗ ಏನಾಗ್ತದ? ಬ್ಲಿಸ್ಟರ್ಸ್ ಫಾರ್ಮ್ ಆಗೋ ಒಂದು ಸಂಭವ ಇರ್ತದೆ. ಅಂದ್ರೆ ಚಿಕ್ಕ ಚಿಕ್ಕನಾಗಿ ಗುಳ್ಳೆಗಳನ್ನು ಆ ಒಂದು ಚರ್ಮದ ಮೇಲೆ ಆಗಿರ್ತವೆ. ಇನ್ ಕೇಸ್ ಆಗಿತ್ತು ಅಂದ್ರೆ, ಇದು ಏನೋ ಒಂದು ಬರ್ನ್ಸ್ದಿಂದ ಇಂಜುರಿ ಆಗಿ ಆ ಜಾಗದಲ್ಲಿ ಈ ಬ್ಲಿಸ್ಟರ್ಸ್ ಫಾರ್ಮ್ ಆಗತ್ತಿದ್ದು ಅಂದ್ರೆ ವಿ ಶುಡ್ ನಾಟ್ ಪ್ರಿಕ್ ಇಟ್. ಅಂದ್ರೆ ಅದನ್ನು ಒಡಿದಾಗಲಿ ಅದನ್ನು ಕಿತ್ಕೊಳ್ಳೋದಾಗಲಿ ಮಾಡಲಿಕ್ಕೆ ಹೋಗಬಾರ್ದು. ನಾವೇನು ಮಾಡಬೇಕು? ಸೀದಾ ವೈದ್ಯರನ್ನು ಕಾಣಬೇಕು. ಅವರು ಅದಕ್ಕೆ ಏನು ಸಲಹೆ ಕೊಡ್ತಾರೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡ್ತಾರೆ, ಅವ್ರು ಕೊಡ್ತಾ ಇರ್ತಾರೆ, ರೈಟ್? ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಡೂ ವೆನ್ ದೇರ್ ಈಸ್ ಮೈನರ್ ಕಟ್ಸ್ ಅಂಡ್ ವೆನ್ ದೇರ್ ಈಸ್ ಬರ್ನ್ಸ್ ಆನ್ ದಿ ಬಾಡಿ, ರೈಟ್? Then the next, first aid for fractures. ಇವಾಗ ಫ್ರಾಕ್ಚರ್ಸ್ ಆದಾಗ ಏನು ಮಾಡಬೇಕು? ಫಸ್ಟ್ ಏಡ್.
ಈಗ ಏನೋ ಆಟ ಆಡ್ತಾ ಇರ್ತೀರಿ, ಬೀಳ್ತೀರಿ, ಸ್ವಲ್ಪ ಕೈ ಏನೋ ಕ್ರ್ಯಾಕ್ ಆಗಿರ್ತದೆ ಅಥವಾ ಕಾಲೇನೋ ಫ್ರ್ಯಾಕ್ಚರ್ ಆಗಿರ್ತದೆ, ಏನೋ ಅಕಸ್ಮಾತ್ ಆಗಿರ್ತದೆ. ಸೊ ಆ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು? ಸೊ ಇಟ್ ಈಸ್ ಆಫನ್ ಡಿಫಿಕಲ್ಟ್ ಟು ಟೆಲ್ if an injury is a fracture or muscle injury. Both of them may have swelling around the injury. The best thing to do is to treat the injury as if it is a fracture. So ಮೊದಲನೇದಾಗಿ ಈ ಒಂದು ಫ್ರ್ಯಾಕ್ಚರ್ ಆಗೋದು ಅಥವಾ ಮಸಲ್ ಇಂಜುರಿ ಆಗೋದು ಅಂತಂದು ಹೇಳೋದು ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ಅದು ಏನು ಫ್ರ್ಯಾಕ್ಚರ್ ಆಗಿರ್ತದೆ ಹಾಗೂ ಏನೊಂದು ಮಸಲ್ ಇಂಜುರಿ ಆಗಿರ್ತದೆ, ಆ ಎರಡೂ ಜಾಗದಾಗ ಏನಾಗಿರ್ತದೆ ಅಂದ್ರೆ ಸ್ವೆಲ್ಲಿಂಗ್ ಆಗಿರ್ತದೆ. ಬೋತ್ ಆಫ್ ದೆಮ್ ಮೇ ಹ್ಯಾವ್ ಸ್ವೆಲ್ಲಿಂಗ್ ಅರೌಂಡ್ ದ ಇಂಜುರಿ. ಇನ್ ಕೇಸ್ ನಮ್ಮ ಕೈಯಲ್ಲಿ ಮುರಿದಿರ್ತವೆ ಅಂದ್ರೆ ಇಲ್ಲಿ ಸ್ವಲ್ಪ ಬಾತಿರ್ತದ. ಸೊ ಇಲ್ಲಿ ಇರ್ತಕ್ಕಂಥ ಮಸಲರ್ ಇಂಜುರಿ ಆಗಿತ್ತಂದ್ರೆ ಅವಾಗ ಅದು ಏನಾಗ್ತದೆ, ಇಲ್ಲಿ ಸ್ವೆಲ್ ಆಗಿರ್ತದೆ. ಯಾವ ಒಂದು ಜಾಗದಲ್ಲಿ ಅದು ಫ್ರ್ಯಾಕ್ಚರ್ ಆಗಿರ್ತೀವೋ ಅಥವಾ ಮಸಲ್ ಇಂಜುರಿ ಆಗಿರ್ತದೋ ಅದ್ರ ಸುತ್ತ ಏನಾಗಿರ್ತದೆ, ಸ್ವಲ್ಪ ಸ್ವೆಲ್ಲಿಂಗ್ ಆಗಿರ್ತದೆ, ಬಾತಿರ್ತದೆ, ರೈಟ್? ಸೊ ಅವಾಗ ಏನು ಮಾಡ್ಬೇಕಂದ್ರೆ ನಾವು ಅದು ಮಸಲ್ ಇಂಜುರಿ ಅಷ್ಟೇ ಆಗಿರ್ಬೋದು ಅಂತಂದು ತಿಳ್ಕೊಳ್ಳೋದನ್ನು ಬಿಟ್ಟು ಫ್ರ್ಯಾಕ್ಚರ್ ಆದಾಗ ಏನು ನಾವು ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ ಅದೇ ಥರ ಅಲ್ಲಿ ನಾವು ಪ್ರೊಸೀಜರ್ ಫಾಲೋ ಮಾಡಬೇಕಾಗ್ತದೆ. ಅದು ಫ್ರ್ಯಾಕ್ಚರರೇ ಇರಲಿ ಅಥವಾ ಮಸಲ್ ಇಂಜುರಿಯರೇ ಇರಲಿ. ಸೊ ಅವಾಗ ನಾವು ಫ್ರ್ಯಾಕ್ಚರ್ ಆಗ್ಯದ ಅಂತ ತಿಳ್ಕೊಂಡೇ ಏನು ಮಾಡಬೇಕಾಗ್ತದೆ, ಅಲ್ಲಿ ಟ್ರೀಟ್ಮೆಂಟನ್ನು ಕೊಡಬೇಕಾಗ್ತದೆ. ಸೊ ಫಸ್ಟ್ ಥಿಂಗ್, ರಿಮೂವ್ ಕ್ಲಾತಿಂಗ್ ಫ್ರಮ್ ದ ಇಂಜೂರ್ಡ್ ಏರಿಯಾ. ಸೊ ಎಲ್ಲಿ ಅದು ಒಂದು ಇಂಜುರಿ ಆಗಿರ್ತದೆ ಅಲ್ಲಿ ಅರಿವೆಯನ್ನು ನಾವು ತೆಗಿಬೇಕಾಗ್ತದೆ. ಸೊ ಫಸ್ಟ್ ರಿಮೂವ್ ಕ್ಲಾತಿಂಗ್. Remove clothing from injured area. Then apply an ice pack wrapped in cloth. Next step, we have to apply ice pack in a wrapped cloth. ಅಂದ್ರೆ ಈ ಐಸ್ ಇರ್ತದಲ್ಲ ಅದನ್ನು ಒಂದು ಅರಿವೆಯಲ್ಲಿ ಸುತ್ತಿ ಅದನ್ನು ನಾವಲ್ಲಿ ಹಚ್ಕೋಬೇಕು. ಎಲ್ಲಿ ಅದು ಸ್ವೆಲ್ಲಿಂಗ್ ಆಗಿರ್ತದಲ್ಲ ಅಲ್ಲಿ ಹಚ್ಕೋಬೇಕು, ಅಥವಾ ಅಲ್ಲಿ ಐಸನ್ನು ಇಟ್ಟು ಅದರ ಸುತ್ತ ನಾವು ಬಟ್ಟೆಯನ್ನು ಕಟ್ಟಬೇಕು. ದೆನ್ ಟ್ರೈ ಟು ಅವಾಯ್ಡ್ ಅನ್ನೆಸೆಸರಿ ಮೂವ್ಮೆಂಟ್ ಆಫ್ ದ ಇಂಜೂರ್ಡ್ ಪಾರ್ಟ್. ಟ್ರಯಾಂಗ್ಯುಲರ್ ಬ್ಯಾಂಡೇಜಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಕೇಸ್ ಆಫ್ ಇಂಜುರೀಸ್ ಇನ್ ಹ್ಯಾಂಡ್. ಸದ್ ನಾವು ಐಸನ್ನು ಇಟ್ಕೊಂಡ್ವಿ ಅಥವಾ ಒಂದು ಬಟ್ಟೆಯಲ್ಲಿ ಐಸನ್ನು ಇಟ್ಟು ಅಲ್ಲಿ ನಾವು ಕಟ್ಕೊಂಡ್ವಿ, ಫೈನ್. ಆಮೇಲೆ ಏನು ಮಾಡ್ಬೇಕಂದ್ರೆ ಅನ್ನೆಸೆಸರಿ ಮೂಮೆಂಟನ್ನು ಮಾಡಲಿಕ್ಕೆ ಹೋಗಬಾರ್ದು. ಈ ಸದ್ದಲ್ಲಿ ಇಂಜುರಿ ಆಗಿರ್ತದೆ ಆದರೂ ನೀನು ಕೈ ಹಿಂಗೆ ಮಾಡೋದು ಹಾಗೆ ಮಾಡೋದು ಮಾಡ್ಲಿಕ್ಕೆ ಹೋಗ್ಬಾರ್ದು. ದೋಸ್ ಆಲ್ ಆರ್ ಅನ್ನೆಸೆಸರಿ. ಸೊ ಅನಾವಶ್ಯಕವಾಗಿ ಆ ಒಂದು ಪಾರ್ಟನ್ನ ಮೂವ್ಮೆಂಟ್ ಮಾಡಲಿಕ್ಕೆ ಹೋಗಬಾರ್ದು, ರೈಟ್? ದೆನ್ ನೆಕ್ಸ್ಟ್ we have to consult a doctor so that whether it is a fracture or muscle injury that can be identified by taking an X-ray of that image, taking the X-ray of the injured part, right? So last one name, try to avoid unnecessary movements. ಸೊ ಅನ್ನೆಸೆಸರಿ ಮೂಮೆಂಟ್ಸ್ ನಾವಲ್ಲಿ ಒಟ್ಟ ಮಾಡಲಿಕ್ಕೆ ಹೋಗಬಾರದು, ರೈಟ್? ಸೊ ದಿಸ್ ಈಸ್ ಅಬೌಟ್ ಫಸ್ಟ್ ಏಡ್ ಫಾರ್ ಫ್ರ್ಯಾಕ್ಚರ್ಸ್. ಆಲ್ ರೈಟ್. ಸೊ ವಾಟ್ ಯು ಹ್ಯಾವ್ ಸೀನ್ ಟುಡೇ? ವಿ ಹ್ಯಾವ್ ಸೀನ್ ವಾಟ್ ಈಸ್ ದ ಫಸ್ಟ್ ಏಡ್ ಫಾರ್ minor cuts, then burns, and then fractures. So the remaining is animal bites. We will see it in the next class. All right. Then homework. Write the first aid for minor cuts and burns. So question ಏನು?
Write the first aid for minor cuts and burns. ಈಗ ಮೈನರ್ ಆಗಿ ಕಟ್ಸ್ ಆದಾಗ ಅಥವಾ ಬರ್ನ್ಸ್ ಆದಾಗ ಅದಕ್ಕೆ ನಾವು ಫಸ್ಟ್ ಏಡ್ ಏನು ಮಾಡ್ತೀವಿ, ವಾಟ್ ಈಸ್ ಗೋಯಿಂಗ್ ಟು ಬಿ ದ ಪ್ರೈಮರಿ ಟ್ರೀಟ್ಮೆಂಟ್ ಗಿವನ್ ದೇ. ಸೊ ಪ್ರಥಮ ಚಿಕಿತ್ಸೆ, ಪ್ರಾಥಮಿಕ ಚಿಕಿತ್ಸೆ, ಒಂದು ಕಟ್ಸ್ ಆಗಲಿ ಬರ್ನ್ಸ್ ಆಗಲಿ ಆದಾಗ ನಾವು ಏನು ಒಂದು ಚಿಕಿತ್ಸೆಯನ್ನು ಕೊಡ್ತೀವಿ, ಪ್ರಥಮ ಚಿಕಿತ್ಸೆಯನ್ನು, ಅದನ್ನು ನೀವು ಬರೀಬೇಕು. ಸೊ ರೈಟ್ ಫಸ್ಟ್ ಏಡ್ ಫಾರ್ ಮೈನರ್ ಕಟ್ಸ್ ಆ್ಯಂಡ್ ಬರ್ನ್ಸ್. ಆಲ್ರೈಟ್, ಸೊ ದಿಸ್ ವಿಲ್ ಬಿ ದ ಹೋಮ್ವರ್ಕ್ ಆ್ಯಂಡ್ ದಟ್ಸ್ ಆಲ್ ಫಾರ್ ಟೈ. So keep reading textbook. So whatever you read, you follow it, you adopt it in your life so that it can be helpful for at least others and also you. So keep reading textbook. Take care of your health. Stay home. Stay safe. We'll meet you in the next class. Thank you.